ತೀರ್ಥಹಳ್ಳಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಅಸಾದಿಯವರಿಗೂ ಮತ್ತು ಉಪಾಧ್ಯಕ್ಷರಾದ ಗೀತಾ ರಮೇಶ್ವರ್ಗೂ ಮತ್ತು ಎಲ್ಲ ಇಲ್ಲಿನ ಆಡಳಿತ ಮಂಡಳಿಯ ಕೌನ್ಸಿಲರ್ಗಳು ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಈ ರೀತಿ ಒಂದು ಹಳ್ಳಿಗಾಡಿನಲ್ಲಿ ಅಂದರೆ ತೀರ್ಥಹಳ್ಳಿ ಹಳ್ಳಿ ಅಲ್ಲ ಪಟ್ಟಣದಲ್ಲಿ ಈ ಥರ ಒಂದು ಕ್ಯಾಂಪ್ ಮಾಡೋದ್ರಿಂದ ನಾನು ಆಲ್ರೆಡಿ ಹೇಳಿದ್ದೇನೆ, ಮುಖ್ಯ ಉದ್ದೇಶ ಅಂತ ಹೇಳಿದರೆ ಜನರಿಗೆ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು. ಆ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವು ಈ ರೀತಿ ಕ್ಯಾಂಪನ್ನು ನಾವು ಆದರ್ಶ ಆಸ್ಪತ್ರೆಯಿಂದ ಅಟ್ಲೀಸ್ಟ್ ವರ್ಷದಲ್ಲಿ ಈ ಥರ ಮೆಗಾ ಕ್ಯಾಂಪ್ ಅಂತ ನಾವು ಹೇಳ್ತೇವೆ, ತಿಂಗಳಿಗೆ ಒಂದಾದರೂ ಕ್ಯಾಂಪನ್ನು ಮಾಡ್ತಾಯಿರ್ತೇವೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಇವತ್ತಿನ ಕ್ಯಾಂಪ್ನಲ್ಲಿ ತುಂಬ ಜನಸ್ಪಂದನೆ ತುಂಬ ಒಳ್ಳೆ ರೀತಿಯಲ್ಲಿ ಆಗಿದೆ. ನಮಗೆ ಕನಿಷ್ಠ ಪಕ್ಷ 40ರಿಂದ 50 ಡಯಾಬಿಟಿಕ್ ಪೇಷಂಟ್ ಸಿಕ್ಕಿದ್ದಾರೆ. ಬಟ್ ಅದೇ ರೀತಿಯಾಗಿ ಬ್ಲಡ್ ಪ್ರೆಷರು ಕೂಡ. ಯಾಕೆಂತ ಹೇಳಿದರೆ ನಾನು ನನ್ನ ಒಂದು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದೆ, ಒಂದೊಂದು ತುಂಬ ಬೇಜಾರಾಗ್ತದೆ. ತುಂಬ ಹಿರಿಯ ವ್ಯಕ್ತಿಗಳು, ತುಂಬ ಬುದ್ಧಿವಂತರುಗಳು ಕೂಡ ಆಸ್ಪತ್ರೆಗೆ ಏನೋ ಕಾರಣಕ್ಕೆ ಬರ್ತಾರೆ. ನಾವು ಬ್ಲಡ್ ಪ್ರೆಷರ್ ಉಂಟು ಅಂತ ಹೇಳಿದರೆ ಅವ್ರು ನಂಬೋದಿಲ್ಲ, ಅಥವಾ ಹಾರ್ಟ್ ಅಟ್ಯಾಕ್ ಬರ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೆ ಡಯಾಬಿಟಿಸ್ ಇರ್ತದೆ, ಬ್ಲಡ್ ಪ್ರೆಷರ್ ಇರ್ತದೆ. ಅದಕ್ಕೋಸ್ಕರ ಈ ಥರ ಒಂದು ಹಳ್ಳಿಗಾಡಿನಲ್ಲಿ ಒಂದು ಅಥವಾ ಪಟ್ಟಣದಲ್ಲಿ ಸಣ್ಣ ಪಟ್ಟಣದಲ್ಲಿ ಕ್ಯಾಂಪನ್ನು ಮಾಡಿ ಒಂದು ಹೆಲ್ತ್ ಅವೇರ್ನೆಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಅಟ್ಲೀಸ್ಟು ಈಗಿನ ಕಾಲದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ 30 ವರ್ಷದ ನಂತರ ವರ್ಷಕ್ಕೆ ಒಮ್ಮೆ ಅಥವಾ 2 ಸರಿ ಆದರೂ ಹೋಗಿ ಈ ಒಂದು ಜೀವನ ಶೈಲಿ ಕಾಯಿಲೆ ಅಂತ ಹೇಳ್ತೇವೆ, ಈ ಜೀವನ ಶೈಲಿ ಕಾಯಿಲೆ ಉಂಟಂತೂ ನೋಡಬೇಕಾಗ್ತದೆ. ಅದು ಒಂದನೇದು. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಈವನ್ ಕ್ಯಾನ್ಸರ್ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾಯಿದೆ. ನಾವು ಕ್ಯಾನ್ಸರ್ ಡಿಟೆಕ್ಷನ್ ಅಂತ ಬರದೇ ಇದ್ದರೂ ಕೂಡ ನಮ್ಮ ಜನಸಾಮಾನ್ಯರನ್ನ ಪರೀಕ್ಷೆ ಮಾಡುವಾಗ ಒಂದು ಐಡಿಯಾ ಬರ್ತದೆ, ಇವರಿಗೆ ಕ್ಯಾನ್ಸರ್ ಇರ್ಬೋದು ಅಥವಾ ಇವರಿಗೆ ಬೇರೆ ಏನೋ ಕಾಯಿಲೆ ಇರ್ಬೋದು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಸೂಕ್ತವಾದ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಕೂಡ ಆಗ್ತದೆ. ಸೊ ಹಾಗಾಗಿ ನಾನಿವತ್ತು ಆಲ್ರೆಡಿ ಹೇಳಿದ್ದೇನೆ, ಈ ಪಟ್ಟಣ ಪಂಚಾಯತಿಯಿಂದ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಅಥವಾ 2 ಸರಿ ಆದರೂ ಈ ಥರ ಕ್ಯಾಂಪನ್ನು ಮಾಡಿ, ಅದು ಆದರ್ಶ ಆಸ್ಪತ್ರೆ ವತಿಯಿಂದಲೇ ಅಂತೇನಿಲ್ಲ, ಯಾವುದೇ ಒಂದು ಉತ್ತಮ ಆಸ್ಪತ್ರೆಯಿಂದ ಕರ್ಕೊಂಬಂದು ಕ್ಯಾಂಪ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಮತ್ತು ಎರಡನೇ ನಾನು ಹೇಳ್ತಾ ಇದ್ದೇನೆ, ಸರ್ಕಾರದ ವತಿಯಿಂದ ಎಷ್ಟೇ ಅವರು ಹೆಲ್ತ್ ಬಡ್ಜೆಟ್ ಅಲೋಕೇಶನ್ ಮಾಡಿದರೂ ಕೂಡ ನಮ್ಮ ಭಾರತದಲ್ಲಿ ಈಗಿನ ಇಂಡಿಯಾ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ 100ರಲ್ಲಿ 75ರಿಂದ 80 ಜನ ಪ್ರೈವೇಟ್ ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತು ಗೌರ್ಮೆಂಟ್ ಆಸ್ಪತ್ರೆ ಮೇಲೆ ಅವಲಂಬಿತ ಆಗಿರೋ ಒಂದು ರೋಗಿಗಳ ಸಂಖ್ಯೆ ತುಂಬ ಕಡಿಮೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಎಸ್ಪೆಷಲಿ ನಮ್ಮ ಮೆಡಿಕಲ್ ಸೈನ್ಸು ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಪ್ರಿಸೈಸ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್, ಅಂದರೆ ಅತ್ಯುತ್ತಮವಾದ ಒಂದು ಡಯಾಗ್ನೋಸಿಸ್ಸು ಮತ್ತು ಉತ್ತಮವಾದ ಟ್ರೀಟ್ಮೆಂಟ್ನ ಎಲ್ಲ ಜನಸಾಮಾನ್ಯರು ಬಗೆಸ್ತಾರೆ. ಅದಕ್ಕೋಸ್ಕರ ನಾನು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂತೇಳಿದರೆ ಸಾಮಾನ್ಯವಾಗಿ ಆಸ್ಪತ್ರೆಗಳು ತುಂಬ ಕಾಸ್ಟ್ಲಿ ಅಥವಾ ಆಸ್ಪತ್ರೆಗೆ ಹೋದರೆ ಸುಲಿಗೆ ಮಾಡ್ತಾರೆ, ಆ ಥರ ಒಂದು ತಪ್ಪು ಅಭಿಪ್ರಾಯಗಳು ಜನದಲ್ಲಿದೆ. ಅದು ಖಂಡಿತವಾಗ್ಲೂ ಸುಲಿಗೆ ಅಲ್ಲ. ಯಾಕೆಂದರೆ ಪಾಪ ಆಸ್ಪತ್ರೆ ಅಷ್ಟು ಇನ್ವೆಸ್ಟಿಗೇಷನ್ ಮಾಡುವಾಗ ಅದಕ್ಕೆ ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ ಎಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತದೆ, ಅದಕ್ಕೆ ತಕ್ಕಾಗಿ ಅವರು ಚಾರ್ಜ್ಗಳನ್ನ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ನಾವೇನು ಒಂದು ಉತ್ತಮವಾದ ಒಂದು ಸೇವೆಯನ್ನು, ಒಂದು ಉತ್ತಮವಾದ ಆರೋಗ್ಯ ಚಿಕಿತ್ಸೆಯನ್ನು ನಾವು ಬೇರೆಯವ್ರಿಗೆ ಕೊಡ್ತೇವೆ, ಅಂಥದ್ದು ಕೂಡ ಬಡ ಜನರಿಗೂ ಕೂಡ ತಲುಪ್ತದೆ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಕ್ವಶನ್ ತುಂಬ ಸೂಕ್ತವಾಗಿದೆ. ಯಾಕೆ ಅಂತ ಹೇಳಿದರೆ ಈಗ 2 ಕಾರಣಗಳಿಂದ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗಿದೆ. ನಂಬರ್ 1 ಜೀವನ ಶೈಲಿ. ಈಗ ನಮ್ಮ ಇಂಡಿಯಾದಲ್ಲಿ ಹೇಳಬೇಕು ಅಂತ ಹೇಳಿದರೆ 100ರಲ್ಲಿ 30 ಜನ ನಾವು ಬೊಜ್ಜು ದೇಹ ಇದೆ, ಅಂದರೆ ಓವರ್ ವೆಯ್ಟ್. ಅಂದರೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ, ಟೈಮಿಗೆ ತಕ್ಕಾಗಿ ಊಟ ಮಾಡೋದಿಲ್ಲ, ತಿನ್ನೋದನ್ನು ಬೊಜ್ಜು ಪದಾರ್ಥಗಳು ನಾವು ಜಾಸ್ತಿ ತಿಂತೇವೆ, ರೆಗ್ಯುಲರ್ ಎಕ್ಸಸೈಸ್ ಇಲ್ಲ. ಇದೊಂದು ಕಾರಣ. ಮತ್ತು ಎರಡನೇ ಕಾರಣ ಅಂತ ಹೇಳಿದರೆ ಈಗಿನ ಪ್ರತಿಯೊಂದು ಆಹಾರದಲ್ಲೂ ಕೂಡ ಏನಾದರೂ ಒಂದು ಪ್ರಿಸರ್ವೇಟಿವ್ ಇದ್ದೇ ಇರ್ತದೆ. ಆ ಪ್ರಿಸರ್ವೇಟಿವ್ನಲ್ಲೂ ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತದೆ. ಮತ್ತು ಮೂರನೇದು ಬ್ಯಾಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇದನ್ನಲ್ಲೂ ಕೂಡ ಬರ್ತದೆ. ಮತ್ತು ನಾಲ್ಕನೇದು ಈಗ ಬೇರೆ ಮುಂಚೆ ಕಂಪೇರ್ ಮಾಡಿದರೆ ಈಗ ಏನಾಗಿದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಲಾಂಗೆವಿಟಿ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಮುಂಚೆ 55 ವರ್ಷ 60 ವರ್ಷಕ್ಕೆ ಸಾಮಾನ್ಯವಾಗಿ ಡೆತ್ ಆಗ್ತಾಯಿದ್ರು. ಬಟ್ ಈಗಲ್ಲ, 75 ವರ್ಷ 80 ವರ್ಷ 90 ವರ್ಷಗಳು ಇರ್ತವೆ. ಆಗ ಸಾಮಾನ್ಯವಾಗಿ ಕ್ಯಾನ್ಸರ್ ಕಾರ್ಯಗಳನ್ನ ನಾವು ಕಂಡುಹಿಡಿತೇವೆ. ಅಷ್ಟು ವರ್ಷ ಇದ್ದಾಗ ಆಟೋಮೆಟಿಕಲಿ ಕ್ಯಾನ್ಸರ್ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಅರ್ಲಿ ಡಿಟೆಕ್ಷನ್ ತುಂಬ ಆಗಿದೆ ಇವಾಗ. ಅಂದರೆ ಯಾವುದು ಸೈನ್ಸ್ ಅಡ್ವಾನ್ಸ್, ನಮಗೆ ಎಷ್ಟು ವೇಗದಲ್ಲಿ ನಮ್ಮ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದರೆ ಆ ಚಿಕ್ಕ ಪ್ರಾಯದಲ್ಲಿ ಅಂದರೆ ಸ್ಟೇಜ್ 1ನಲ್ಲೇ ನಾವು ಕ್ಯಾನ್ಸರ್ನ ಕಂಡುಹಿಡಿತೇವೆ. ಹಾಗಾಗಿ ಅದು ಕೂಡ ಒಂದು ಕಾರಣ ಇದೆ. ಅದು ತುಂಬ ನಿಮ್ಮದು ಒಳ್ಳೆ ಕ್ವಶನ್ನು. ಆ್ಯಸ್ ಎ ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೇನೆ, ಕೊರೋನಾ ವ್ಯಾಕ್ಸಿನೇಷನಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಿಲ್ಲ. ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗಿಲ್ಲ. ಕೊರೋನಾ ವ್ಯಾಕ್ಸಿನೇಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಕೊರೋನಾ ವ್ಯಾಕ್ಸಿನೇಷನ್ ಏನು ಅವತ್ತು ಸರ್ಕಾರದ ಡಿಸಿಷನ್ ತೊಗೊಂಡು ಕೊಟ್ಟಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ನಾವು ಡೆತ್ಗಳನ್ನ ಪ್ರಿವೆಂಟ್ ಮಾಡಿದ್ದೇವೆ. ಸೊ ಹಾಗಾಗಿ ಕೊರೋನಾ ವ್ಯಾಕ್ಸಿನೇಷನ್ಗೂ ಸಡನ್ ಡೆತ್ಸಿಗೂ ಸಂಬಂಧ ಇಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ. ಒಂದು ನಮ್ಮ ಜೀವನ ಶೈಲಿ, ಎರಡನೇದು ಏನಾಗಿದೆ ಅಂತ ಹೇಳಿದರೆ ಇವಾಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಎಲ್ಲೋ ಒಂದು ಡೆತ್ ಆದರೂ ಕೂಡ ಪಟ್ಟಂತ ವೈರಲ್ ಆಗಿಬಿಡ್ತದೆ. ಸೊ ಇಟ್ ಬಿಕಮ್ಸ್ ಮೋರ್.